ಐ ಆಮ್ ಸ್ವಾತಿ. ನಮಗೆ ಕ್ಲೈಂಟ್ಸ್ ಕೇಳ್ತಾರೆ, ಆಫ್ಟರ್ ಹ್ಯಾಂಡ್ ಓವರ್ ಆದಮೇಲೆ ಇನ್ಸ್ಪೆಕ್ಷನ್ ತೊಗೊಳೋದ್ರಿಂದ ಏನು ಯೂಸಸ್ಸು, ಬಿಲ್ಡರ್ ರೆಕ್ಟಿಫೈ ಮಾಡಿಕೊಡ್ತಾರೋ ಇಲ್ವೋ ಅನ್ನೋ ಡೌಟ್ಸ್ ಇರುತ್ತೆ. ನಾವು ಅವ್ರಿಗೆ ಹೇಳ್ತೀವಿ, ಆ್ಯಸ್ ಪರ್ ರೇರಾ ಕ್ಲೈಂಟ್ ಏನೇ ಕ್ವಾಲಿಟಿ ರಿಲೇಟೆಡ್ ಇಶ್ಯೂಸ್ನ ರೈಸ್ ಮಾಡಿದ್ರೆ 5 years ಆಫ್ ವ್ಯಾರಂಟಿಯಲ್ಲಿ ಬಿಲ್ಡರ್ ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ರೇರಾ ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೆನ್ ಫ್ಲ್ಯಾಟ್ ಸ್ಟೇಟಸ್ ಯಾವ ಥರ ಇದೆ, ಏನು ಕ್ರ್ಯಾಕ್ಸ್ ಇದೆಯಾ, ಅಂಡುಲೇಷನ್ಸ್ ಇದೆಯಾ, ಮತ್ತು ಡ್ಯಾಂಪ್ನೆಸ್ ಏನಾದರೂ ಇದೆಯಾ ಅಂತ ನಾವು ಚೆಕ್ ಮಾಡಿ ರಿಪೋರ್ಟ್ ಕೊಡ್ತೇವೆ. ಇಂಟೀರಿಯರ್ ಕಂಪ್ಲೀಟ್ ಆದಮೇಲೆ ಡ್ಯಾಂಪ್ನೆಸ್ ಏನಾದರೂ ಬಂದರೆ ಸೊ ಆಗ ಇಂಟೀರಿಯರ್ಗೆ ಎಫೆಕ್ಟ್ ಆಗುತ್ತೆ. ಸೊ ತುಂಬ ದುಡ್ಡು ಕೊಟ್ಟು ಇಂಟೀರಿಯರ್ಸ್ ಮಾಡ್ಕೊಂಡಿರ್ತೇವೆ. ಸೊ ಮತ್ತೆ ರಿಮೂವ್ ಮಾಡಬೇಕು ಇಂಟೀರಿಯರ್ಸ್ನ, ಮತ್ತು ರೆಕ್ಟಿಫಿಕೇಷನ್ ಮಾಡಿಸ್ಕೊಬೇಕು ಅಂದರೆ ಇಟ್ಸ್ ಟೈಮ್ ಆ್ಯಂಡ್ ಕಾಸ್ಟ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ನೀವು ಆಫ್ಟರ್ ಹ್ಯಾಂಡ್ ಓವರ್ ಆದಮೇಲೂ ಇನ್ಸ್ಪೆಕ್ಷನ್ ತೊಗೊಳೋದ್ರಿಂದ ಟೈಮ್ ಕಾಸ್ಟ್ ಎರಡೂ ಸೇವ್ ಆಗುತ್ತೆ, ಅದ್ರ ಜೊತೆ ಪೀಸ್ ಆಫ್ ಮೈಂಡೂ ಸಿಗುತ್ತೆ.